ಮೊಳಕಾಲ್ಮೂರು ಗಡಿ ಭಾಗ ಇದು. ಇದಕ್ಕೆ ಮಾನ್ಯ ಸಚಿವರಾದಂಥ ಶ್ರೀರಾಮುಲು ಅವರು ಈ ಕ್ಷೇತ್ರದಲ್ಲಿ ಗೆದ್ದ ನಂತರ ಅವರು ರಾಜ್ಯದ ಸಾರಿಗೆ ಸಚಿವರಾಗಿ ಸಮೇತ ಆದರು. ಬಹುದಿನಗಳ ಸುಮಾರು 6 ದಶಕಗಳ ಕಾಲ ಈ ಕ್ಷೇತ್ರಕ್ಕೆ ಸರ್ಕಾರಿ ಬಸ್ ನಿಲ್ದಾಣ ಬೇಕು. ಮೊಳಕಾಲ್ಮೂರು ಗಡಿ ಭಾಗ ಇದು. ಇದಕ್ಕೆ ಮಾನ್ಯ ಸಚಿವರಾದಂಥ ಶ್ರೀರಾಮುಲು ಅವರು ಈ ಕ್ಷೇತ್ರದಲ್ಲಿ ಗೆದ್ದ ನಂತರ ಅವರು ರಾಜ್ಯದ ಸಾರಿಗೆ ಸಚಿವರಾಗಿ ಸಮೇತ ಆದರು. ಬಹುದಿನಗಳ ಸುಮಾರು 6 ದಶಕಗಳ ಕಾಲ ಈ ಕ್ಷೇತ್ರಕ್ಕೆ ಸರ್ಕಾರಿ ಬಸ್ ನಿಲ್ದಾಣ ಬೇಕು ಅಂತ ಬಹುದೊಡ್ಡ ಕೂಗಿತ್ತು. ಯಾವುದೇ ಕಾರಣಕ್ಕೆ ಇಲ್ಲಿಗೆ ಬಂದಿರಲಿಲ್ಲ. ಆದರೆ ಮಾನ್ಯ ಶಾಸಕರಾದಂಥ ಶ್ರೀರಾಮುಲು ಅವರು ಮತ್ತು ಸಚಿವರಾದ ನಂತರ ಇಲ್ಲಿಗೆ ಸುಮಾರು 10 ಕೋಟಿ ವೆಚ್ಚದಲ್ಲಿ ಇವತ್ತು ಸರ್ಕಾರಿ ಬಸ್ ನಿಲ್ದಾಣ ಮತ್ತು ಡಿಪೋ ಎರಡನ್ನೂ ಸಮೇತ ತಂದಿರೋ ಅಂಥದ್ದು ನಮಗೆಲ್ಲರಿಗೂ ಗೊತ್ತಿರೋ ಅಂಥ ವಿಚಾರ. ಆದರೆ ಈ ಸರ್ಕಾರ ಬಂದ ನಂತರ 3 ವರ್ಷಗಳಾಯ್ತು. ಈಗ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಈಗಾಗಲೇ ಓಪನ್ ಆಗಿದ್ದರೆ ಆಲ್ರೆಡಿ ಶ್ರೀರಾಮುಲು ಸರ್ ಅವರು ಭೂಮಿ ಪೂಜೆ ಮಾಡಿ ಈ ಅರ್ಧ ಕೆಲಸ ಇರಬೇಕಾದ್ರೆ ಅವರು ಇಲ್ಲಿಂದ ತೆರಳಿದ್ರು. ಆದರೆ ಇದು ಪೂರ್ಣಗೊಂಡು ಸುಮಾರು ಈಗ ಹತ್ತತ್ರ 1.5 ವರ್ಷ ಆಗ್ತಾ ಬಂತು. ಇವತ್ತು ಸಮೇತ ಮೊಳಕಾಲ್ಮೂರಿನ ವಿವಿಧ ಹಳ್ಳಿಗಳಿಗೆ ಜನರು ಸಣ್ಣ ಆಟೋ ರಿಕ್ಷಾಗಳಲ್ಲಿ ಭಯಭೀತರಾಗಿ ಮಕ್ಕಳುಗಳು ಕಷ್ಟವಾಗಿ ಬರ್ತಾ ಇದ್ದಾರೆ. ಬಟ್ ಕಾಂಗ್ರೆಸ್ ಸರ್ಕಾರ ಶಕ್ತಿ ಯೋಜನೆ ಅಂತ ತಂತು. ಬಟ್ ಬಹುಶಃ ಮೊಳಕಾಲ್ಮೂರು ತಾಲೂಕಿಗೆ ಆ ಶಕ್ತಿ ಯೋಜನೆ ಇವತ್ತು ನಿಶಕ್ತಿಯಾಗೇ ಉಳಿದೈತೆ ಸತ್ಯ ಹೇಳ್ಬೇಕಂದ್ರೆ. ಯಾಕಂದರೆ ಯಾವುದೇ ಕಾರಣಕ್ಕೆ ಒಂದೇ ಒಂದು ಹಳ್ಳಿಗಳಿಗೆ ಮತ್ತು ಯಾವ ಜನಗಳಿಗೂ ಸಮೇತ ಶಕ್ತಿ ಯೋಜನೆಗಳಿಂದ ನಯಾ ಪೈಸೆಯ ಉಪಯೋಗ ಈ ಕ್ಷೇತ್ರದಿಂದ ಆಗಿಲ್ಲ. ಸುಮ್ಮನೆ ಗ್ಯಾರಂಟಿ ಅಧ್ಯಕ್ಷರು ಸಂಬಳ ತಗೊಳಕ್ಕೋಸ್ಕರ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾಗಿದ್ದಾರೆ ಹೊರತು ಗ್ಯಾರಂಟಿಗಳಿಂದ ಈ ಕ್ಷೇತ್ರಕ್ಕೆ ನಯಾ ಪೈಸೆ ಉಪಯೋಗ ಆಗಿಲ್ಲ ಅಂತ ನಾನು ಘಂಟಾಘೋಷವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಬಹುಶಃ ಈ ಭಾಗದ ಜನರ ಒತ್ತಾಸೆನೂ ಇದೆ. ಶೀಘ್ರವಾಗಿ ಶಾಸಕರು ಕಣ್ ತೆರೆದು ರೆಡಿ ಆಗಿರುವಂಥ ಬಸ್ ನಿಲ್ದಾಣ ಮತ್ತು ಡಿಪೋ ಉದ್ಘಾಟನೆ ಮಾಡಬೇಕು. ಇಲ್ಲಿಗೆ ಬರುವಂಥ ಸರ್ಕಾರಿ ಸಾರಿಗೆನ ಶೀಘ್ರವಾಗಿ ಉದ್ಘಾಟನೆ ಮಾಡಬೇಕಂತ ನಮ್ಮೆಲ್ಲರ ಆಗ್ರಹ ಇದು. 3 ವರ್ಷ ಆಯ್ತು ಕೆಲಸ ಮಾಡಿ, ಇನ್ನೂ ಉದ್ಘಾಟನೆ ಆಗಿಲ್ಲ. ಬಸ್ಗಳು ಒಳಗೆ ಬರ್ತಾವೆ ಅಂದರೆ ಅದು ಒಂದು ಉಪಯೋಗ ಆಗುತ್ತೆ ಅಂದರೆ ಅದು ನಮಗೆ ಏನೂ ಉಪಯೋಗ ಆಗ್ತಿಲ್ಲ ಚೆನ್ನಾಗಿ. ಸುಮ್ಮನೆ ನೋಡಿ ಮಾತಾದ್ರೆ ಶೆಡ್ ಹಾಕ್ಸ್ತಾರೆ, ಒಂದು ಸ್ವಲ್ಪ ಜನ ಕೆಲಸ ಮಾಡ್ತಾರೆ, ಶೆಡ್ ಹಾಕ್ಸ್ತಾರೆ, ಅಷ್ಟೇ ಆಗಿದೆ. ಇನ್ನೇನು ಮಾಡೋಂಗಿಲ್ಲ, ಕೆಲಸನೇ ಮಾಡೋಂಗಿಲ್ಲ ಸರಿಯಾಗಿ. ಡಿಪೋ ಆಗಿದೆ, ಎಲ್ಲ ರಾಯಪುರದಲ್ಲಿ ಡಿಪೋ ಆಗಿ ಎಷ್ಟು ವರ್ಷ ಆಯಿತು. ಈ ಬಸ್ ಸ್ಟ್ಯಾಂಡು ಎಲ್ಲ ಆಗಿದೆ, ಎಲ್ಲ ಕೆಲಸ ಮುಗಿದಿದೆ. ಬರೋಕ್ಕೆ ಓಪನ್ ಮಾಡೋಕ್ಕೆ ಏನಾಗಿದೆ ಇವರಿಗೆ ಹೇಳಿ ಸರ್, ನೀವು ಹೇಳಿ. ಈಗ ಇಲ್ಲಿ ಸ್ಥಳೀಯ ಸಮಸ್ಯೆ ಏನಾಗ್ತಾ ಇದೆ ಇದರಿಂದ? ಜನರಿಗೆ ಯಾವ ಥರದ ಸಮಸ್ಯೆ ಆಗ್ತದೆ? ಸಮಸ್ಯೆ ಅಂದರೆ ಟ್ರಾಫಿಕ್ ಒಂದು, ಮತ್ತು ಧೂಳು, ಇದೆಲ್ಲ ಆದರೆ ಇದು ಧೂಳು ಇರಲ್ಲ, ಏನಿರಲ್ಲ. ಮತ್ತು ಅಷ್ಟು ಆಟೋಗಳು ಪಾಪ ಅವ್ರಿಗೊಂದು ಸ್ಟ್ಯಾಂಡ್ ಒಂದು ಮಾಡಿಕೊಟ್ರೆ ಅವರು ಇದಾಗುತ್ತೆ. ಜನರ ಓಡಾಟ ಹೆಂಗೆ ಮತ್ತೆ ಬಸ್ ಇಲ್ಲ? ಬಸ್ ಅದೇ ಆನ್ಗಲ್ಗೆ ಹೋಗ್ಬೇಕು, ಇಲ್ಲಾಂದ್ರೆ ಇದು 2-3 ಬಸ್ ಬರ್ತವೆ, ಅದನ್ನ ನೋಡ್ಕೊಂಡು ಇರ್ಬೇಕು ಅಷ್ಟೇ. ರಾಯದುರ್ಗ ಗೌರ್ಮೆಂಟ್ಗಳು ಮತ್ತೆ ಅಲ್ಲಿಂದ ನಮಗೇನು ಉಪಯೋಗ ಆಗ್ತಿಲ್ಲ. ಜನ ಯಾವ್ದ್ರಲ್ಲಿ ಓಡಾಡ್ತಾರೆ? ಇವಾಗ ಮಾಮೂಲಿ ಎಲ್ಲ ಪ್ರೈವೇಟ್ನಾಗೆ ಜಾಸ್ತಿ ಅಡ್ಡಾಡೋದು, ಇನ್ನೇನು ಹೆಣ್ಮಕ್ಳೆಲ್ಲ ಗೌರ್ಮೆಂಟ್. ಇಲ್ಲಾಂದ್ರೆ ನಾವು ಬೇಗ ಹೋಗೋರೆಲ್ಲ ನಾವು ಇದಕ್ಕೆ ಹೋಗ್ತೀವಿ, ಆನ್ಗಲ್ಗೆ ಹೋಗಿ ಹತ್ಕೊಂಡು ಹೋಗ್ತೀವಿ ಅಷ್ಟೇ. ಇನ್ನೇನು ಮಾಡೋದು? ಆಟೋದಲ್ಲೇ ಹೋಗ್ಬೇಕು, ಬಸ್ಸಲ್ಲೇನಿಲ್ಲ, ಎನಿ ಟೈಮ್ ಆಟೋ ಇರ್ತಾವ, ಆಟೋದಲ್ಲಿ ಹೋಗ್ತೀವಿ. ಏನ ಸರ್ ಅದು ಅವ್ರಿಗೆ ಗೊತ್ತು, ನಮಗೆ ಗೊತ್ತಾಗ್ತಿಲ್ಲ. ಸ್ವಲ್ಪ ದಿನ ಕೆಲಸ ಮಾಡಿದ್ರು, ಆಮೇಲೆ ಇನ್ನೇನು ಜನವರಿ 26 ಓಪನ್ ಆಗುತ್ತೆ ಅನ್ಕೊಂಡ್ವಿ, ಮತ್ತೆ ಮುಚ್ಚಿಬಿಟ್ರು ಬಾಗ್ಲನ್ನ. ಮತ್ತೆ ಇದೆಲ್ಲ ಹಾಕ್ಸಿದ್ರು, ಮತ್ತೆ ಸುಮ್ಮನಾದ್ರು. ಬೇಗ ಓಪನ್ ಮಾಡ್ಬೇಕು, ಮತ್ತೆ ಬಸ್ಗಳು ಒಳಗೆ ಬರ್ತವೆ, ಎಲ್ಲರಿಗೂ ಉಪಯೋಗ ಆಗುತ್ತೆ. ಮತ್ತೆ ಹೆಣ್ಮಕ್ಳು ಎಲ್ಲ ಇಲ್ಲೇ ಇರ್ತವೆ, ನಮ್ಮ ಫ್ಯಾಮಿಲಿ ಎಲ್ಲ ಇಲ್ಲೇ ಹತ್ಕೊಂಡು ಹಿಂಗೆ ಹೋಗ್ಬೋದು, ಆನ್ಗಲ್ಗೂ ತಪ್ಪುತ್ತೆ. ಮತ್ತೆ ಇದು ಬಳ್ಳಾರಿ ಗಾಡಿಗಳು ಬರ್ತವೆ ಒಳಗಡೆ, ಎಲ್ಲ ಉಪಯೋಗ ಭಾಳ ಆಗುತ್ತೆ. HN ಬರ್ತೇಶ್.